ಚಿನ್ನು ಹಾಯ್ ಹೇಳಿ. ಇಲ್ಲಿ ದಿಯಮ್ಮ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಹಳೆಬೀಡನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇವಾಗ ಹೋಗೋ ದಾರಿಯಲ್ಲಿ ಇದೊಂದು ಕಾಣಿಸಿದಂತಹ ರಿವರ್ ತುಂಬಾನೇ ಚೆನ್ನಾಗಿದೆ. ಈ ರಿವರ್ ಅಲ್ಲಿ ಬೋಟಿಂಗ್ ಮಾಡಬಹುದು ಫ್ರೆಂಡ್ಸ್. ನೋಡಿ ಇವಾಗ ಒಂದು ಬೋಟ್ ಹೋಗ್ತಾ ಇದೆ, ಸ್ಮಾಲ್ ಬೋಟ್ ಇದು ಹೋಗ್ತಾ ಇದೆ ನೋಡಿ. ಇದಕ್ಕೆ ಇಷ್ಟು ಅಂತ ಒಂದು ಚಾರ್ಜ್ ಮಾಡ್ತಾರೆ. ಅದು ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾವು ಎನ್ಕ್ವೈರಿ ಮಾಡಲಿಲ್ಲ. ಸೊ ಬೋಟಿಂಗ್ ಮಾಡ್ಬೋದು. ಒಂದು ರೌಂಡ್ ಈ ರಿವರ್ನ ಒಂದು ರೌಂಡ್ ಹಾಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇನ್ನೇನು ಎಂಟ್ರ್ ಆದ್ವಿ. ಹಳೆಬೀಡು, ಬೇಲೂರು. ವೆರಿ ಗುಡ್. ಸೊ ಇಲ್ಲಿ ಪಾರ್ಕಿಂಗ್ಗೆ ಕೂಡ ದುಡ್ಡು ಇಸ್ಕೊಳ್ತಾರೆ ಅಲ್ವಾ, ಟಿಕೆಟ್ ಏನು. ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಕ್ಚುಲಿ ಅಲ್ಲ. ತುಂಬಾ ರಶ್ ಇದೆ ಫ್ರೆಂಡ್ಸ್. ಒಂದು ಕಾರ್ಗೆ 70 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಪಾರ್ಕಿಂಗ್ಗೆ. ತುಂಬಾನೇ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ 30-40 ಏನೋ ಇತ್ತು. ಸೊ ಒಂದು 2 ಇಯರ್ಸ್ಗೆ ಇಷ್ಟು ಪ್ರೈಸ್ ರೈಸ್ ಮಾಡಿದ್ದಾರೆ. ಸರಿ ಓಕೆ ಅಂತ ಹೇಳಿ ನಾವು ಒಂದು ಕಡೆ ಪಾರ್ಕ್ ಮಾಡಿ ಇವಾಗ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ಎಂಟ್ರೆನ್ಸ್ ಆಗಿದ್ದೀವಿ ಒಳಗೆ. ವಾಕ್ ಮಾಡ್ಕೊಂಡು ಸ್ವಲ್ಪ ದೂರ ಹೋಗ್ಬೇಕಷ್ಟೆ. ಇಲ್ಲಿ ಗಾರ್ಡನ್ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿನೂ ಒಂದು ಸ್ವಲ್ಪ ಕಸ ಇರೋದಾಗ್ಲಿ ಏನಿಲ್ಲ, ಅಷ್ಟು ನೀಟಾಗಿದೆ ಟೆಂಪಲ್ ಹೇಳಬೇಕಂದ್ರೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಏನೂ ಇಲ್ಲ. ಗಾರ್ಡನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಈ ದೇವಸ್ಥಾನಕ್ಕೆ 3 ಕಡೆಯಿಂದ ಎಂಟ್ರೆನ್ಸ್ ಇದೆ. ಸೊ ನಾವು ಯಾವ ಕಡೆ ಆದ್ರೂ ಬೇಕಾದ್ರೂ ಎಂಟ್ರೆನ್ಸ್ ಆಗ್ಬೋದು. ಇಲ್ಲಿ ನೋಡಿ, ಇದು ಫಸ್ಟ್. ಇಲ್ಲಿ ನಾವು ಎಂಟರ್ ಆಗಿದ ತಕ್ಷಣ ಕಾಣುವಂತಹ ಒಂದು ಎಂಟ್ರೆನ್ಸ್ ಇದು. ಫ್ರೆಂಡ್ಸ್, ನಿಮಗೆ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕೂಡ ಇಲ್ಲಿ ಗೈಡ್ ಇರ್ತಾರೆ. ಅವರು ಒಂದು 500 ಇಂದ 600, ಆಕ್ಚುಲಿ ಲಾಸ್ಟ್ ಟೈಮ್ 500 ಇತ್ತು, ಇವಾಗ 600 ಚಾರ್ಜ್ ಮಾಡ್ತಾರೆ. ಸೊ ಬೇಕು ಅಂದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಇರ್ತಾರೆ ಗೈಡ್ಸು. ಸೊ ಫ್ರೆಂಡ್ಸ್, ಹೇಗೆ ನಾವೆಲ್ಲ ಫಸ್ಟ್ ಒಂದೊಳ್ಳೆ ಕಾರ್ಯ ಮಾಡುವಾಗ ಗಣೇಶನ ಪೂಜೆ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಶಿಲ್ಪಿ ಕೂಡ ಫಸ್ಟ್ ಗಣೇಶನ ಕೆತ್ತನೆ ಮಾಡಿದ್ದಾರೆ. ಹಾಗೆ ಈ ರೀತಿ ಬಂದ್ರೆ ಮುಂದೆ ಇಲ್ಲಿ ಬ್ರಹ್ಮ, ಶಿವ, ವಿಷ್ಣುನ ಕೆತ್ತನೆ ಮಾಡಲಾಗಿದೆ. ಎಲ್ಲ ಕಡೆ ಬ್ರಹ್ಮ, ವಿಷ್ಣು, ಶಿವ ಇರತ್ತೆ. ಬಟ್ ಇಲ್ಲಿ ಶಿವ ಮಧ್ಯದಲ್ಲಿ ಇದ್ದಾರೆ. ಯಾಕಂದ್ರೆ ಇದು ಶಿವನ್ ದೇವಸ್ಥಾನ ಆಗಿರೋದ್ರಿಂದ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹಾಗಾಗಿ ಮಧ್ಯದಲ್ಲಿ ಶಿವನ ಕೆತ್ತನೆ ಮಾಡಲಾಗಿದೆ. ಈ ಬೇಲೂರು, ಹಳೆಬೀಡು ಎಲ್ಲ ಹೊಯ್ಸಳರು ಕಟ್ಟಿಸಿದಂತಹ ದೇವಾಲಯಗಳು. ಈ ಹಳೆಬೀಡನ್ನ ಹೊಯ್ಸಳದಲ್ಲಿರುವ ಕೇತುಮಲ್ಲ ಎಂಬ ಮಿನಿಸ್ಟರ್ ಕಟ್ಟಿಸಿದರು ಅಂತ ಹೇಳಲಾಗತ್ತೆ. ಈ ರಾಜರಾಣಿಯ ನೆನಪಿಗೋಸ್ಕರ, ಅಂದ್ರೆ ಶಿವ ಪಾರ್ವತಿಯವರ ನೆನಪಿಗೋಸ್ಕರ ಕಟ್ಟಿದಂತಹ ದೇವಾಲಯ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಶಿವ ಅಂದ್ರೆ ಕೇತುಮಲ್ಲಗೆ ತುಂಬಾನೇ ಇಷ್ಟ. ಹಾಗಾಗಿ ಶಿವನ್ಗೋಸ್ಕರ ಕಟ್ಟಿದಂತಹ ದೇವಾಲಯ ಅಂತ ಹೇಳಲಾಗತ್ತೆ. ಫ್ರೆಂಡ್ಸ್, ಈ ದೇವಸ್ಥಾನ 1121 ಇಯರಲ್ಲಿ ಕಟ್ಟಿರೋದು. ಸೊ ಇದು ಕಂಪ್ಲೀಟ್ ಆಗೋಕ್ಕೆ ಟೋಟಲ್ ಆಗಿ 190 ಇಯರ್ಸ್ ತಗೊಂಡಿದೆ. ಬಟ್ ಸ್ಟಿಲ್ ಇದು
ಇನ್‌ಕಂಪ್ಲೀಟೆಡ್ ಟೆಂಪಲ್ ಆಗಿದೆ. ಯಾಕಂದ್ರೆ ಮಧ್ಯದಲ್ಲಿ ಇದನ್ನ ಕಟ್ತಾ ಇರೋ ಮಧ್ಯದಲ್ಲಿ ಬ್ರಿಟಿಷರು ದಾಳಿ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿರೋದು, ಮತ್ತೆ ಸ್ವಲ್ಪ ಸ್ವಲ್ಪ ಕಟ್ಟಿ ಬಿಟ್ಟಿರೋದು ಎಲ್ಲ ಇದೆ. ಸೊ ಫ್ರೆಂಡ್ಸ್, ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಈ ಉಗ್ರ ನರಸಿಂಹ ಇದ್ರಲ್ಲ, ಅವರು ಹಿರಣ್ಯಕಶಿಪುವನ್ನ ಕೊಂದುಬಿಟ್ಟು ಅವರ ಕರುಳನ್ನ ತೆಗೆದು ತನ್ನ ಕೊರಳಿಗೆ ಮಾಲೆಯನ್ನಾಗಿ ಮಾಡ್ಕೊಂಡಿರುವ ದೃಶ್ಯನ ಶಿಲ್ಪಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಹಾಗೆ ಮುಂದೆ ಹೋಗ್ತಾ ಈ ಗರ್ಭಗುಡಿಯಲ್ಲಿ ಅಭಿಷೇಕ ಎಲ್ಲ ಮಾಡಿದ್ರೆ ಅಲ್ಲಿಂದ ಬರುವಂಥ ನೀರು, ಹಾಲು ಎಲ್ಲ ಈ ರೀತಿ ಈ ಮಾರ್ಗವಾಗಿ ಬಂದು ಕೆಳಗೆ ಸೇರ್ತಾ ಇತ್ತಂತೆ ಫ್ರೆಂಡ್ಸ್. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಒಂದೊಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ನೀರು ಹಾಗೆ ಅಲ್ಲಿ ಇಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣದಿಂದ ಎಷ್ಟು ಒಂದೊಳ್ಳೆ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಡಮುರಿ ಗಣೇಶ ಅಂತ ಇದ್ದಾರೆ. ಎಡಮುರಿ ಗಣೇಶ ಅಂದ್ರೆ ಲೆಫ್ಟ್ ಸೈಡಿಗೆ ಇರುವಂತಹ ಸೊಂಡಿಲು. ಈ ಗಣೇಶನ್ಗೆ 17ನೇ ಪುರಾಣದ ಪ್ರಕಾರ ಈ ಮದುವೆ ಆಗಿಲ್ಲ. ಈ ಗಣೇಶ ಬ್ರಹ್ಮಚಾರಿ. ಸೊ ಈ ಗಣೇಶನ ನಾವು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಬಲಮುರಿ ಗಣೇಶ ಅಂದ್ರೆ ರೈಟ್ ಸೈಡಿಗೆ ಸೊಂಡಿಲಿರುವಂತಹ ಗಣೇಶನ ಬಲಮುರಿ ಗಣೇಶ ಅಂತ ಕರೀತಾರೆ. ಸೊ ಈ ಗಣೇಶನ್ಗೆ 18ನೇ ಪುರಾಣದ ಪ್ರಕಾರ ಮದುವೆ ಆಗಿದೆ. ಈ ಗಣೇಶ ಸಂಸಾರಿ. ಸೊ ಈ ಗಣೇಶನ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ವೈಟ್ ಎಲಿಫೆಂಟು. ಫ್ರೆಂಡ್ಸ್, ಇಲ್ಲಿ 242 ಹೇರ್ ಸ್ಟೈಲ್ಸ್ ಕಾಣಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಬ್ಯೂಟಿ ಪಾರ್ಲರ್ಲಿ ಬಂದಿರುವಂಥ ಹೇರ್ ಸ್ಟೈಲ್ಸು ಆಗಿನ ಕಾಲದಲ್ಲೇ ಇತ್ತು. ಆ ಡಿಸೈನ್ಗಳೆಲ್ಲ ಆಗಿನ ಕಾಲದಲ್ಲೇ ಇತ್ತು. ಇವಾಗ ಬರೋ ಸ್ಯಾರೀಸ್ ಆಗಲಿ, ಕೋಟ್ ಆಗಲಿ, ಪ್ರತಿಯೊಂದು ಆಗಿನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ, ಹಳೆಬೀಡು ಹೇಳಬೇಕಂದ್ರೆ. ಸೊ ನೋಡಿ, ಇಲ್ಲಿರೋ ಒಂದೊಂದು ಚಿತ್ರಗಳು ರಾಮಾಯಣ, ಮಹಾಭಾರತದಲ್ಲಿ ಬರುವಂಥ ಸನ್ನಿವೇಶಗಳನ್ನ ತೋರ್ಸತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಕೂಡ ಈ ತರ ಮಾಡಬಹುದಾ ಅನ್ನೋ ಒಂದು ಕುತೂಹಲ, ಅನ್ನೋ ಒಂದು ಏನದು ಎಕ್ಸೈಟ್ಮೆಂಟ್ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಅದು ಕಲ್ಲಲ್ಲಿ ಈ ತರ ಕೆತ್ತಿದ್ದಾರೆ ಅಂದ್ರೆ ನೋಡಿ, ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಹಳೇಬೀಡಾಗ್ಲಿ ಬೇಲೂರಾಗ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಶಿಲ್ಪಿ ಆನೆಯನ್ನ ಕೆತ್ತನೆ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿಗೆ ಬೇಕಾಗಿರುವಂಥ ಕಲ್ಲುಗಳು ತುಮಕೂರಲ್ಲಿರೋ ತುರುವೇಕೆರೆಯಿಂದ ತಂದಿದ್ದಾರೆ. ಸೊ ಅಲ್ಲಿಂದ ತರುವಾಗ ಯಾವುದೇ ರೀತಿ ಗಾಡಿಗಳ ಫೆಸಿಲಿಟೀಸ್ ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಆ ಕಲ್ಲುಗಳನ್ನ ಆನೆಗಳ ಮೇಲೆ ಹಾಕಿ ಆನೆಗಳು ಹೊತ್ಕೊ ಬಂದಿದ್ದಂತೆ. ಸೊ ಆ ಒಂದು ಆನೆಗಳ ಕೃತಜ್ಞತೆಗೆ ಶಿಲ್ಪಿ ಫಸ್ಟ್ ಆನೆಯನ್ನ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಇಲ್ಲಿ 2 ಶಿವಲಿಂಗಗಳಿರೋದ್ರಿಂದ 2 ನಂದಿಗಳು ಇದೆ ಫ್ರೆಂಡ್ಸ್. ಇಲ್ಲಿ ಈ ಕಡೆ ಒಂದು ನಂದಿ ಇದೆ, ಮತ್ತೆ ಲೆಫ್ಟ್ ಸೈಡಿಗೆ ಒಂದು ನಂದಿ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ನಂದಿ, ದೊಡ್ಡ ನಂದಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ. ಸೆಕೆಂಡ್ ಬಂದು ತಮಿಳ್ನಾಡಲ್ಲಿರುವ ತಂಜಾವೂರಲ್ಲಿರುವಂಥದ್ದು. ಥರ್ಡ್ ಬಂದು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿರುವಂತಹದ್ದು. 4th ಪ್ಲೇಸ್ ಬೆಂಗಳೂರಿನಲ್ಲಿರುವ ಬುಲ್ ಟೆಂಪಲ್. 5th ಪ್ಲೇಸ್ ಅಗೇನ್ ತಮಿಳ್ನಾಡಲ್ಲಿರುವ ರಾಮೇಶ್ವರ ಟೆಂಪಲ್. 6th ಪ್ಲೇಸ್ ಈ ಹಳೇಬೀಡಲ್ಲಿರೋದು, ಮತ್ತೆ 7th ಕೂಡ ಮತ್ತೆ ಈ ಹಳೇಬೀಡಲ್ಲಿ ಇರುವಂತಹ 2 ನಂದಿಗಳು 6th ಮತ್ತೆ 7th ಪ್ಲೇಸ್ ಅಲ್ಲಿ ಇದಾವೆ ಫ್ರೆಂಡ್ಸ್. ಈ ನಂದಿ ಆಕ್ಚುಲಿ ಇಂಡಿಯಾಗೆ ಅಲಂಕಾರದಲ್ಲಿ ಫಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಚೈನ್ ಆಗಿರ್ಬೋದು ಎಲ್ಲನೂ ಹಾಕಿರೋದ್ರಿಂದ ಇದು ಅಲಂಕಾರದಲ್ಲಿ ಇಂಡಿಯಾಗೆ ನಂಬರ್ 1 ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೊಂದು ನಂದಿ. 2 ಶಿವಲಿಂಗಗಳು ಇರೋದ್ರಿಂದ 2 ನಂದಿಗಳಿದೆ. ಎಲ್ಲ ಒಡವೆಗಳು, ಕಾಲ್ಗೆಜ್ಜೆಗಳು ತುಂಬಾ ಅಲಂಕಾರವಾಗಿದೆ ಹೇಳ್ಬೇಕು ಅಂದ್ರೆ. ನೋಡ್ತಾ ಇರ್ಬೋದು ನೀವು, ಕಾಲ್ಗೆಜ್ಜೆಗಳು ಎಲ್ಲ ಇದೆ. ಕಿರೀಟ ಎಲ್ಲ ಕೂಡ ಒಂದಿದೆ. ಇನ್ನು ಒಳಗೆ ಎಂಟರ್ ಆದ್ರೆ ಒಂದು ಸ್ಟೇಜ್ ಕಾಣಿಸುತ್ತೆ. ಸೊ ಆಗಿನ ಕಾಲದಲ್ಲಿ ಈ ಸ್ಟೇಜ್ ಮೇಲೇನೆ ಡ್ಯಾನ್ಸ್ ಎಲ್ಲ ಮಾಡಿ ಶಿವನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರಂತೆ. ಭರತನಾಟ್ಯ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಡ್ಯಾನ್ಸ್ಗಳನ್ನ ಮಾಡಿ ಶಿವನಿಗೆ ಪೂಜೆ ಸಲ್ಲಿಸ್ತಾ ಇದ್ರಂತೆ. ಸೊ ಇಲ್ಲಿರೋ ಕಂಬಗಳು 108 ಕಂಬಗಳು ಇದೆ ಅಂತ ಹೇಳಲಾಗತ್ತೆ. ನೋಡಿ ಇಲ್ಲಿ ಅದ್ರ ಮೇಲೆಲ್ಲ ಶಿಲಾಬಾಳಿಕೆಗಳ ವಿಗ್ರಹಗಳು ತುಂಬಾ ಕಾಣಿಸುತ್ತೆ. ನೋಡಿ ಇಲ್ಲಿ ಶಿವನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ ಟೈಮು ಈ ಕಡೆ ಎಲ್ಲ ಬಿಡ್ತಾ ಇರಲಿಲ್ಲ ನಮಗೆ. ನಾವು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಈ ಕಡೆ ನಮಗೆ ವಾಪಸ್ ಕಳಿಸ್ಬಿಟ್ರು. ಇವಾಗ ನೋಡಿದರೆ ಎಲ್ಲ ಕಡೆ ಕುತ್ಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ತುಂಬ ರಶ್ ಇದ್ದಾರೆ ಇವತ್ತು. ಆ್ಯಕ್ಚುಲಿ ನಾವು ದಸರಾ ಇದೆ, ಯಾರೂ ಬರಲ್ಲ, ಎಲ್ಲ ಮೈಸೂರು ಕಡೆ ಹೋಗಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಈಗ ನಮ್ಮ ಥರನೇ ಅಂದ್ಕೊಂಡು ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ. ಬಾ ಹೋಗೋಣ, ಬಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಏನೆಲ್ಲ ತಪ್ಪುಗಳಿದ್ರೇನು ಕಮೆಂಟ್ ಮಾಡಿ ತಿಳಿಸಿ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.